ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಹಾಗೂ ಭಗವಾನ್ ಗುರೂಜಿ ಬಂದಿದ್ದಾರೆ ಅವರ ಅಭಿಮಾನಿಗಳಿಗೂ ನನ್ನ ಕೋಟಿ ನಮಸ್ಕಾರಗಳು. ನಮಸ್ಕಾರ ವೀಕ್ಷಕರು. ಭಗವಾನ್ ಗುರೂಜಿ ಸರ್ ಜೊತೆ ಒಂದು ಸಣ್ಣ ಸಂವಾದ ಕಾರ್ಯಕ್ರಮ. ಅವ್ರ ಬಗ್ಗೆ ಆಸಕ್ತಿ ಯಾವ ರೀತಿ ಬಂತು ನನಗೆ ಅಂತಂದರೆ, ಅವರ ಹಲವಾರು ವಿಡಿಯೋಗಳು ನೋಡಿದ್ದೀನಿ ಯೂಟ್ಯೂಬಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಹಾಗೆ ಪತ್ರಕರ್ತರು ಒಂದಷ್ಟು ಅವ್ರಿಗೆ ಪ್ರಶ್ನೆಗಳನ್ನ ಕೇಳಿ ಸಮಂಜಸ ಉತ್ತರ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ವಿಚಾರವಂತರು, ಪತ್ರಕರ್ತರು, ಸಾಹಿತಿಗಳು ಇವರೆಲ್ಲರೂ ಭಗವಾನ್ ಗುರೂಜಿ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ವಿಚಾರಧಾರೆ ಏನಿದೆ, ಆ ವಿಚಾರಧಾರೆ ನಮ್ಮ ವೀಕ್ಷಕರಿಗೂ ಮನಮುಟ್ಟಬೇಕು. ಭಗವಾನ್ ಗುರೂಜಿ ನಮ್ಮ ವೀಕ್ಷಕರಿಗೂ ಒಂದು ಸಲಹೆ ಸೂಚನೆಗಳನ್ನ ಕೊಡಬೇಕು, ಅವ್ರ ಮುಖಾಂತರ ಒಂದಷ್ಟು ಜನಕ್ಕೆ ಒಳ್ಳೆಯದಾಗಬೇಕು ಅನ್ನೋವಂಥ ಒಂದೇ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀನಿ. ಇದರಲ್ಲಿ ನಮಗೆ ಅತಿ ಮುಖ್ಯವಾಗಿ ಭಗವಾನ್ ಗುರೂಜಿ ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಕೋರೋಣ. ನಮಸ್ಕಾರ ಗುರೂಜಿ. ನಮಸ್ಕಾರ ಗುರೂಜಿ, ಮೊದಲನೇದಾಗಿ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ, ಅವ್ರಿಗೆ ಒಂದೇ ಒಂದು ಹಿತನುಡಿ ಹೇಳ್ಬಿಡಿ, ಅದಾದ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ಕ್ಷಿಪ್ರಕ್ರಾಂತಿ ಮೀಡಿಯಾ ನೋಡ್ತಿರ್ತಕ್ಕಂಥ ವ್ಯೂವರ್ಸ್ಗಳಿಗೆ, ಪಬ್ಲಿಕ್ ಯಾರೇ ನೋಡ್ತಾ ಇದ್ರು ಕೂಡ ಅವ್ರಿಗೆಲ್ಲ ಒಂದು ಹಿತವಚನ ಏನು ಅಂದರೆ, ಕೆಟ್ಟದ್ದಿದ್ದರೆ ಒಳ್ಳೇದಿರ್ತದೆ, ಒಳ್ಳೇದಿದ್ದರೆ ಕೆಟ್ಟದ್ದಿರ್ತದೆ. ಯಾವುದನ್ನು ನೆಗ್ಲೆಕ್ಟ್ ಮನುಷ್ಯ ಅದನ್ನು ಮಾಡಬಾರ್ದು. ಮಾಡದೆ ಪ್ರತಿಯೊಂದು ಉಳ್ಕಟ್ಟಿನೂ ಕೆಲಸಕ್ಕೆ ಬರ್ತದೆ. ನಾನೇನು ದೊಡ್ಡ ವಿದ್ವಾಂಸ, ದೊಡ್ಡ ಮಂತ್ರವಾದಿ, ದೊಡ್ಡ ಇವನು ಅಂತ ಯಾವುದೂ ಹೇಳಲ್ಲ. ನಾನಿರೋದೇ ಸಿಂಪಲ್ಲಾಗಿ ಈ ಥರ ಇರೋದು. ಆದರೆ ನೆಗ್ಲೆಕ್ಟ್ ಮಾಡದೆ ಪ್ರತಿಯೊಂದೂ ಆಲಿಸಿ ನೋಡಿಕೊಂಡಾಗ ನಮಗೆ ಬರ್ತಕ್ಕಂಥ ಕಷ್ಟಗಳಿಗೆಲ್ಲೋ ಒಂದು ಕಡೆ ಕಾಂಟ್ಯಾಕ್ಟ್ ಮಾಡಿದಾಗ ದೂರ ಆಗುತ್ತೆ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಂಡು ಒಂದು ಸರಿ ವಿಡಿಯೋ ನೋಡಿದ್ರೆ ನಿಮಗೆಲ್ಲೋ ಒಂದು ಕಡೆ ರಸ್ತೆ ಕಾಣಿಸುತ್ತೆ. ಎಲ್ಲೋ ಕಡೆ ಎಷ್ಟೋ ಕಡೆ ಹೋಗಿರ್ತೀರ, ಎಲ್ಲೋ ಹೋಗಿರ್ತೀರ, ಏನೂ ಆಗಿರಲ್ಲ. ದೇವಸ್ಥಾನ, ದೇವರು, ದಿನರು, ಡಾಕ್ಟ್ರು ಎಲ್ಲ ಕಡೆ ಹೋಗಿರ್ತೀರ. ಆದರೆ ಎಲ್ಲೋ ಏನು ಬಗೆಹರಿಸ್ತಾ ಇದ್ದಾಗ ಸಣ್ಣದಾಗಿ ಒಂದು ಉಳ್ಕಟ್ಟಿ ಥರ ಕೂತ್ಕೊಂಡು ನಾವು ನಮ್ಮ ಕೈಯಲ್ಲಾಗಿದ್ದು ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಬಿಡುಗಡೆ ಆಗ್ಬೋದು. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಸಾರಿ ವಿಡಿಯೋ ನೋಡಿ ನಿಮಗೆ ನಿಜವಾಗ್ಲೂ ಸಮಾಧಾನ ಅನಿಸಿದ್ರೆ ಮಾತ್ರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು, ಇಲ್ಲ ಮೀಡಿಯಾದವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಒಂದು ಧೈರ್ಯ ಮಾಡಿ, ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಗುರುಗಳೇ ನಮಸ್ಕಾರ. ಈಗ ದೇವರು ಮತ್ತು ದೆವ್ವ ಅಥವಾ ಗಾಳಿ, ಮೋಹಿನಿ, ಭೂತ, ಹಲವಾರು ಹೆಸರುಗಳಿದೆ. ಈ ಎರಡನ್ನೂ ನಂಬ್ತೀರ ನೀವು? ನಂಬೋದಾದ್ರೆ ಯಾವ ರೀತಿ? ನೋಡಿ, ದೇವರು, ದೆವ್ವ ಒಳ್ಳೇದಿದ್ದಾಗ ಕೆಟ್ಟದ್ದಿರುತ್ತೆ, ಕೆಟ್ಟದ್ದಿದ್ದಾಗ ಒಳ್ಳೇದಿದ್ದೇ ಇರ್ತದೆ. ಅಂದರೆ ದೇವರಿಲ್ಲದೆ ಏನೂ ಇಲ್ಲ, ಮನುಷ್ಯನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಆ ದೇವ್ರ ಹತ್ರ ನಾವು ಕಾಡಿ ಬೇಡಿ, ಭಿಕ್ಷೆ ಬೇಡಿ, ಕೆಲವು ಶಕ್ತಿಗಳನ್ನ, ಕೆಲವು ಸಾಧನೆಗಳು ಮಾಡಿ ಸಂಪಾದನೆ ಮಾಡ್ತಕ್ಕಂಥ ಆ ಕೆಲಸನ ನಾನು ಭಾಳ ವರ್ಷದಿಂದಲೇ ಮಾಡ್ಕೊಂಬರ್ತಾಯಿದ್ದೀನಿ. ಆದರೆ ಪಬ್ಲಿಕ್ನಲ್ಲಿ ನಾನು ಯಾವತ್ತೂ ಈ ರೀತಿ ಮೀಡಿಯಾಗಳೆಲ್ಲ ಕೂತ್ಕೊಳ್ತಾ ಇರಲಿಲ್ಲ. ಬೈ ಫೋರ್ಸ್ ಒಂದು ಮೀಡಿಯಾದಲ್ಲಿ ಕೂತ್ಕೊಳ್ಳೋಕ್ಕೆ ಒಬ್ಬರು ಪೊಲೀಸ್ ಆಫೀಸರ್ ಕಾರಣ ಆದರೂ ಕೂತ್ಕೊಂಡೆ. ಅದೇ ರೀತಿ ನನ್ನನ್ನು ನೋಡಿ ಇವರು ಆಹ್ವಾನ ಮಾಡಿದ್ದಾರೆ. ಅವ್ರು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ದೇವರಿಲ್ಲದೆ ಏನೂ ಇಲ್ಲ. ದೇವರು ಕೊಟ್ಟಿರೋ ಶಕ್ತಿಲಿ ನಾನು ದೆವ್ವಗಳನ್ನ ನಿಯಂತ್ರಿಸ್ಬೋದು, ಆತ್ಮಗಳನ್ನ ತೆಗಿಬೋದು ಅನ್ನೋದನ್ನು ನಾನು ಕರಗತ ಮಾಡ್ಕೊಂಡಿದ್ದೀನಿ. ಸಾವಿರಾರು ಕೇಸ್ಗಳು, ಒಂದಲ್ಲ ಎರಡಲ್ಲ, ಸಾವಿರಾರು ಕೇಸ್ಗಳು ನನ್ನ ಕಣ್ಮುಂದೆ ಬಂದು ಹೋಗ್ತಾನೇ ಇದ್ದಾವೆ. ಇಲ್ಲ ಅನ್ನೋದು ಒಂದು ವರ್ಗಗಳಿದ್ದಾವೆ, ಇದೆ ಅನ್ನೋದು ಒಂದು ವರ್ಗ ಇದೆ. ಇಲ್ಲ ಅನ್ನೋ ವರ್ಗ ನಾನೇನು, ನನ್ನ ಲೆಕ್ಕದಲ್ಲೇನು ಎಲ್ಲೋ ಸ್ವಲ್ಪ ನಂಬಿಕೆ ಕಮ್ಮಿ, ಅವ್ರ ಕಣ್ಣೆದುರುಗಡೆ ಏನೂ ಕಾಣಿಸಿಲ್ಲ, ಇದು ಸುಳ್ಳು ಅನ್ನೋದು ಹಾಗೆ ಇಟ್ಕೊಳ್ಳಿ, ಪರವಾಗಿಲ್ಲ. ಕಷ್ಟನ ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅವರೇನು ಉತ್ತರ ಕೊಡ್ತಾರೆ? ಒಂದು ಹಾಸ್ಪಿಟ್ಲು ಸಜೆಸ್ಟ್ ಮಾಡ್ತಾರೆ, ಇದೊಂದು ಸೈನ್ಸು, ಇದೊಂದು ಏನೋ ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಸರಿ ಹೋಗ್ತಾರೆ. ಒಬ್ಬ ತುಂಬ ಕೂಗಾಡ್ತಕ್ಕಂಥ ವ್ಯಕ್ತಿ
ಬಿದ್ದು ಒತ್ತಾಡ್ತಕ್ಕಂಥ ವ್ಯಕ್ತಿ, ಕಿರ್ಚಾಡ್ತಕ್ಕಂಥ ವ್ಯಕ್ತಿಗೆ ಒಂದು ಸಣ್ಣ ಗುಳಿಗೆ ಟ್ಯಾಬ್ಲೆಟ್ ತಗೊಂಡ ತಕ್ಷಣ ಅವನು ಆಟೋಮೆಟಿಕ್ ಆಗಿ ಮೈಂಡ್ ಆಗುತ್ತದೆ. ನೋಡಿ ಇದು ಸೈನ್ಸ್, ಏನೂ ಇಲ್ಲ ನೋಡಿ ಆರಾಮಾಗಿ ಮಲಗಿದ್ದಾನೀಗ ಅಂತ ತಿಳ್ಕೊತೀವಿ. ಅದೆಲ್ಲ ಆ ಕೊಟ್ಟ ತಕ್ಷಣ ಈ ಬಾಡಿ ಯಾವಾಗ ವೀಕ್ ಆಯಿತು, ಒಳಗಡೆ ಇರ್ತವೊಂದು ಏನು ನಡೆಯಲ್ಲ, ಏನು ನಡೆಯಲ್ಲ. ಆವಾಗ ಸೈಲೆಂಟ್ ಆದ ತಕ್ಷಣ ಗುಳಿಗೆ ಕೆಲಸ ಮಾಡ್ತು ಅನ್ನೋದು ಕೆಲವರು ಮನಸ್ಥಿತಿ. ಆ ಗುಳಿಗೆ ವೀಕ್ ಆದಂಗೆ, ಪವರ್ ಹೋದಂಗೆ ಮತ್ತೆ ಅದು ಉಲ್ಬಣ ಆಗುತ್ತೆ, ಮತ್ತೆ ಒಂದು ದಿವಸ 2 ದಿವಸ ಮತ್ತೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲಿವರೆಗೂ ಕೆಲಸ ಮಾಡುತ್ತೆ ದೇಹದ ಮೇಲೆ ಅಲ್ಲಿವರೆಗೂ ನಿಯಂತ್ರಣದಲ್ಲಿ ಇರುತ್ತೆ. ಅದಕ್ಕೆ ನಾವು ದೇವರು ಹುಟ್ಟಿಸಿರೋ ದೇವ್ರ ಕೈಲಿ ಆಗಲ್ವಾ ಅಂತ ಹೇಳಿ, ದೇವ್ರ ಕೈಲಿ ಆಗುತ್ತೆ. ದೇವ್ರು ಕೆಟ್ಟದನ್ನ ಯಾಕ್ರಿ ಮುಟ್ಬೇಕು? ನೀವು ಮಾಡಿದ ಕರ್ಮನ ದೇವ್ರ ಯಾಕೆ ಮುಟ್ಬೇಕು? ಸತ್ಯ. ದೇವರು ಹುಟ್ಟಿಸ್ಬಿಟ್ಟಿದ್ದಾನೆ ಭೂಮಿ ಮೇಲೆ, ದುಡ್ಕೊಂತೀನಿ. ಕೆಲವು ತೊಂದರೆಗಳು ಬಂದಾಗ ನಿಮ್ಮ ಕರ್ಮಾನುಫಲದ ಮೇಲೆ ನಿಮ್ಮನ್ನ ಕೆಟ್ಟ ಗ್ರಹಗಳು ಆವರಿಸ್ಕೊಳ್ತವೆ. ಆವರಿಸ್ಕೊಳ್ಳೋದಕ್ಕೆ ನೀವೇ ಹೇಳ್ತೀರಾ ಜ್ಯೋತಿಷ್ಯ ರೀ, ಈ ತಿಂಗಳಿಂದ ಈ ತಿಂಗಳವರೆಗೂ, ಈ ವರ್ಷದಿಂದ ಈ ವರ್ಷದವರೆಗೂ ನಿಮ್ಗೆ ಕೆಟ್ಟ ಟೈಮ್ ಐತಿ ಅಂತ. ಅಂಥ ಕೆಟ್ಟ ಟೈಮ್ಗಳನ್ನ ಫಾಲೋ ಮಾಡಿ ಈ ನೆಗೆಟಿವ್ಗಳು ಯಾವಾಗ ಮನುಷ್ಯನ ಆವರಿಸ್ಕೋತವೆ ಆಗ ಇಂಥ ತೊಂದರೆಗಳಿಗೆ ಒಳಗಾಗಬೇಕಾಗಿದೆ. ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನಿಮ್ಮ ವಿದ್ಯೆಗೆ ಗುರುಗಳೇನಾದರೂ ಇದ್ದಾರಾ ನಿಮಗೆ? ನೀವು ಒಳ್ಳೆ ಪ್ರಶ್ನೆ. ಗುರು ಇಲ್ಲದ ವಿದ್ಯೆ ಯಾವುದೂ ಇಲ್ಲ. ನೀವು ಈ ಮೀಡಿಯಂ ಮುಂದೆ ಕೂತ್ಕೊಂಡು ಕ್ವಶನ್ ಆಗ್ತದೆ, ನಿಮ್ಗೆ ಯಾರೋ ಒಬ್ಬರಿಂದ ಹೇಳಿ ಗುರು ಇರ್ತಾರೆ. ಖಂಡಿತ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಹಿಂದೆ ಒಂದು ಸಪೋರ್ಟ್ ಇದ್ದೇ ಇರ್ತದೆ. ಅಂದರೆ ನಮಗೆ ಏಟು ಬಿದ್ದಾಗ ಮಾತ್ರನೇ ನಮ್ಮ ಮುಂದಿನ ದಾರಿ ಕಾಣಿಸೋದು. ನಾವಿದರಲ್ಲಿ ಲಕ್ಷಾಂತರ ರೂಪಾಯಿ, ಕೋಟಿಗಟ್ಟಲೆ ನಾನು ಮಾಡೋ ಬಿಸ್ನೆಸ್ಸಲ್ಲಿ ಕಳ್ಕೊಂಡು ಫುಟ್ಪಾತ್ ಆಗಿ 100 ರೂಪಾಯಿಗೂ ಅಲಿತಾ ಇರ್ತಕ್ಕಂಥ ಟೈಮ್ನಲ್ಲಿ ಯಾವ ಸ್ವಾಮೀಜಿ ಹೋದರೂ ಸುಳ್ಳು ಒಂದು ಹೋಮ ಮಾಡಿ ನಿಮ್ಗೆ ಯಾರೋ ಮಾಡಿಸಿದ್ದಾರೆ, ಇಷ್ಟು 25,000 50,000 ಲಕ್ಷ ಗಟ್ಟಲೆ ನಾನು ಕಳೆದಿದ್ದೀನಿ. 13 ವರ್ಷಕ್ಕೆ ಮುಂಚೆ ಲಕ್ಷ ಗಟ್ಟಲೆ ಕಳೆದಿದ್ದೀನಿ, ನನಗೇನೂ ಆಗಿಲ್ಲ. ಕೊನೆಗೆ ಇದರಲ್ಲಿ ಏನೈತಿ ಅಂತ ಸ್ವಾಮೀಜಿಗಳನ್ನ, ಒಳ್ಳೊಳ್ಳೆ ಸ್ವಾಮೀಜಿಗಳನ್ನ ಹುಡುಕ್ಬೇಕು ಅಂತ ನನ್ನ ಮನಸ್ಸಿಗೆ ಬಂದಾಗ ಹುಚ್ಚ ಹೋದಂಗೆ ಕಾರ್ಗೆ ಡೀಸೆಲ್ ಹಾಕ್ಕೊಂಡು ಹೊರಟೋಗ್ತಾ ಇದ್ದೆ. ಸ್ವಾಮೀಜಿಗಳಿಗೆ ಹಿಡಿದು ಅವರಿಂದ ಸಣ್ಣ ಮಂತ್ರ ದೀಕ್ಷೆ ತಗೊಂಡು ಆ ಮಂತ್ರನ ಮನಸ್ಫೂರ್ತಿಯಾಗಿ ಸಾಧನೆ ಮಾಡಿ ಈ ಥರ ಮಾಡಿಕೊಂಡು ನನಗೆ ಹಲವಾರು ಗುರುಜಿಗಳು ಇದ್ದಾರೆ. ಅವರೆಲ್ಲ ಶಕ್ತಿ ದಾರಿ ಎರೆದಿರೋದಕ್ಕೆ, ನಾನು ಮನಸ್ಫೂರ್ತಿಯಾಗಿ ಕೂತ್ಕೊಂಡು ಸಾಧನೆ ಮಾಡಿರೋದಕ್ಕೆ ಇವತ್ತು ನಾನು ಬೇಡ ಅಂತ ಹೇಳಿದ್ರು ಕೂಡ ಕೆಲಸ ಮಾಡಿಸ್ಕೊಡ್ರೋರು ಇವತ್ತು ನನಗೆ ಗುರುಗಳೇ ಅಂತ ಇರ್ತಾರೆ, ಕಾಲಕ್ಕೆ ಬೀಳ್ತಾರೆ. ನನಗಿದು ಖುಷಿ ಆಗ್ತಾ ಇರ್ತದೆ. ಏನಕ್ಕೆ? ನಾನು ಕಲ್ತಿರ್ತಕ್ಕಂಥ ವಿದ್ಯೆಗೆ ಕೊಡ್ತಕ್ಕಂಥ ಮರ್ಯಾದೆ. ದುಡ್ಡು ನೀವು ಸಂಪಾದನೆ ಮಾಡ್ತೀನಿ, ನಾನು ಸಂಪಾದನೆ ಮಾಡ್ತೀನಿ. ನನ್ನ ಕೆಲಸಕ್ಕೆ ಬೆಲೆ ಇಲ್ಲ, ನನ್ನ ಕೆಲಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನೀವು ಒಬ್ಬ ಮನುಷ್ಯ ಸತ್ತೋಗೊಂಡು ಬದುಕ್ತಾನೆ, ಕಾಯಲ್ಲಿ ಮನಗಿರೋ ಕೂತ್ಕೋತಾನೆ, ಸೂಸೈಡ್ ಕ್ಯಾಂಡ್ರೆ ಬಚಾವ್ ಆಗ್ತಾರೆ, ಲಾಸ್ ಆಗ್ತಾರೆ, ಚೆನ್ನಾಗಿ ಆಗ್ತಾರೆ. ಇದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ನಾನು ಡೂಪ್ಲಿಕೇಟ್ ಮಾಡಿ ಸುಮ್ಮನೆ ಮಂತ್ರ ಹಾಕಿ ಒಂದು ತಾಯ್ತ ಕಟ್ಟಿ ಒಂದು ಕುಡಿಕೆ ಕಟ್ಟಿ ನಿಮ್ಮನ್ನು ದುಡ್ಡು ತಿನ್ನೋ ಅವಶ್ಯಕತೆ ನನಗಿಲ್ಲ. ಗುರು ಇಲ್ಲದ ವಿದ್ಯೆ ಅಂದರೆ ಇದೆ. ಏನು ಆ ಗುರುವಿಂದ ಕಲಿತು ನಾವು ಒಬ್ಬರೇ ಏಕಾಂಗಿಯಾಗಿ ಕೂತ್ಕೊಂಡು ಇವತ್ತು ಸಾವಿರಾರು ಜನಕ್ಕೆ ನಿಯಂತ್ರಿಸ್ತಾ ಇದ್ದೀವಿ. ಸಾವಿರಾರು ಜನದ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರ ಕಷ್ಟಗಳನ್ನ ದೂರ ಮಾಡ್ತಾ ಬರ್ತಾ ಇದ್ದೀನಿ. ಸಿದ್ಧಿಯೋಗ ಅಂತ ಅಂದರೆ ಏನು, ಹೇಗೆ, ಯಾಕೆ ಹೇಳಿ? ಸಿದ್ಧಿಯೋಗ, ಹಠಯೋಗ. ಹಠಯೋಗ, ಸಿದ್ಧಿಯೋಗ ಕೇಳಿ ಎರಡರ ವ್ಯತ್ಯಾಸ. ಸಿದ್ಧಿಯೋಗ, ಹಠಯೋಗ ಅಂದರೆ ಏನು? ಸಿದ್ಧಿಯೋಗ ಅಂದರೆ ನಾನು ಏನಾದರೂ ಸಾಧನೆ ಮಾಡಬೇಕು, ಯಾವುದಾನ ದೇವ್ರನ್ನ ಒಲಿಸ್ಕೋಬೇಕು. ಆ ಒಲಿಸ್ಕೊಂಡು ಇನ್ನೊಬ್ರಿಗೆ ಒಳ್ಳೇದು ಮಾಡ್ಬೋದ ನಾನು, ಇದ್ರ ಬಗ್ಗೆ ನಾನು ಪ್ರಯೋಗ ಮಾಡ್ತಕ್ಕಂಥದ್ದೇ ಸಿದ್ಧಿಯೋಗ. ಪ್ರತಿಯೊಂದು ಶಕ್ತಿಗಳನ್ನ ಕೂತು ಪೂಜೆ ಮಾಡಿ ಮಂಡಲಗಳು ಮಾಡಿ ಅವರಿಂದ ಆ ಶಕ್ತಿನ ನಾವು ಪಡ್ಕೊಂಡು
ಅದು ಬಂದಿದೆಯಾ ಇಲ್ವಾ ಅಂತ ಇನ್ನೊಬ್ಬರಿಗೆ ಪರೀಕ್ಷೆ ಮಾಡಿ ನನಗೆ ಬಂದಿದೆ ಅಂತ ಗೊತ್ತಾದಾಗ ಅದು ನಾವು ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು. ಅದು ಸಿದ್ಧಿ ಯೋಗ. ಆ ಯೋಗದಲ್ಲಿ ನಾವು ಹುಟ್ಟಿರ್ಬೇಕು, ಆ ಯೋಗದಲ್ಲಿ ನಾವು ಹುಟ್ಟಿರ್ಬೇಕು. ಹಠ ಯೋಗ, ನೀನು ಇದು ಮಾಡಿದ್ರೆ ಸತ್ತೋಗ್ತೀಯ, ಇದೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಭಾಳ ಜನ ಹೇಳಿದ್ದಾರೆ. ಸ್ಮಶಾನ ಪ್ರಯೋಗಗಳು, ಅಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು, ಅಲ್ಲಿ ಕೂತ್ಕೊಂಡು ಕೆಲವು ಶಕ್ತಿಗಳನ್ನ ಸಂಪಾದನೆ ಮಾಡೋದು, ಇದೇನಿದು ವಾಮಾಚಾರನ, ಇದು ಪೂಜೆನ, ಇನ್ನೊಂದು ಥರ ಪ್ರಶ್ನೆ ಮಾಡೋರು ಭಾಳ ಜನ ಇದ್ದಾರೆ. ಅದು ವಾಮಾಚಾರ ಅಲ್ಲ, ನಾವು ಇಷ್ಟಪಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಸಾಧನೆ. ಅದು ಹಠಯೋಗ. ಸ್ಮಶಾನದಲ್ಲಿ ಕೂತ್ಕೊಂಡು ಪೂಜೆ ಮಾಡೋದೇ ದೊಡ್ಡ ಕಷ್ಟ. ಅದರಲ್ಲಿ ನಾವು ಸಾಧನೆಗಳು ಮಾಡ್ತೀವಿ ಅಂತಂದರೆ ಅಲ್ಲೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಸತ್ತೋಗ್ತೀನಿ, ನೀನು ಸತ್ತೋಯ್ತೀಯ ಅಂದವರು ಇದ್ದಾರೆ. ಆದರೆ ಹಠಯೋಗ ಸತ್ರು ಪರವಾಗಿಲ್ಲ, ನಾನು ಕಲೀಲೇಬೇಕು. ಈಗ ಅಗೋರಿಗಳಲ್ಲಿ ಹೇಳ್ತಾರೆ ಹಠಯೋಗಿ. ಅಂದರೆ ಒಬ್ಬರು ಸ್ವಾಮೀಜಿ 18 ವರ್ಷ ಆಗಿದೆ, ತನ್ನ ಎಡಗೈನ ಮೇಲ್ಗಡೆ ಎತ್ತಿರೋದು ಇಳಿಸಿಲ್ಲ. ಈ ಸರಿ ಪ್ರಯಾಗ್ರಾಜ್ ಇದರಲ್ಲಿ ನೋಡಿರ್ಬೋದು ಅವ್ರನ್ನ. ಎಡಗೈನ ದೇವರಿಗೆ ಅರ್ಪಿಸ್ಬಿಟ್ಟಿದ್ದಾರೆ, ಕೈ ಹಿಂಗೆ ಎತ್ತಿರೋದು ಇಳಿಸಿಲ್ಲ. 17-18 ವರ್ಷ ನಡೀತಾ ಇದೆ ಹಠ. ಅದು ಹಠಯೋಗ ಅಂತ. ಬೆಂಕಿಲಿ ಸುತ್ತ ಬೆಂಕಿ ಹಾಕೊಂಡು ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಹಠಯೋಗ. ಅದರಿಂದ ಏನೋ ಹೆಚ್ಚು ಕಮ್ಮಿ ಆಗ್ತದೋ ಇನ್ನೊಂದು ಆಗ್ತದೋ ಮತ್ತೆ ನೋಡಿದೆ ಏನಾದರೂ ಪರವಾಗಿಲ್ಲ, ಹಠಯೋಗ. ಅರ್ಥ ಆಯ್ತಾ? ಇನ್ನೊಬ್ಬರು ಸ್ವಾಮೀಜಿ ಮುಳ್ಳಿನ ಮೇಲ್ಗಡೆ ಮನ್ಕೊಂಡಿದ್ದಾರೆ, ಪ್ರಯಾಗರಾಜದಲ್ಲಿ ನೋಡಿದ್ದೀವಿ. ಮುಳ್ಳಿನ ಮೇಲ್ಗಡೆ ಮಲಗಿದ್ದಾರೆ, ಏನೂ ಆಗಲ್ವಾ, ಚುಚ್ಚಲ್ವಾ? ಅದನ್ನು ವೈಜ್ಞಾನಿಕವಾಗಿ ಮುಳ್ಳಿನ ಮೇಲ್ಗಡೆ ಕೂತ್ಕೊಂಡು ಒಬ್ಬರು ತೋರಿಸಿದರೆ ಇಲ್ಲ, ವೈಜ್ಞಾನಿಕ ಶಕ್ತಿ ಇಲ್ಲ ಅಂತಲೂ ಹೇಳಿದ್ರು. ಅದು ಅವರವರು ಬಿಟ್ಟಿದ್ವಿ. ನಾವು ಪ್ರಯಾಗರಾಜದಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲ, ಏನಿಲ್ಲ, ಒಬ್ಬ ವ್ಯಕ್ತಿ ಮುಳ್ಳಿನ ಮೇಲ್ಗಡೆ ಮಲಗಿದ್ದಾರೆ. ಅವ್ರಿಗೊಂದು 70-80 ವರ್ಷ ವಯಸ್ಸು. ಅವ್ರು ನಮಗೆ ನಂಬಿಸಿ ಏನೂ ಮಾಡಬೇಕಾಗಿಲ್ಲ, ನಂಬಿಸಿ ಅವ್ರು ಕಲ್ತಿರೋಂಥ ಪ್ರಯೋಗ ಮಾಡ್ತಾರೆ. ಅದಕ್ಕೆ ನಾವು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತೀವಿ. ಇದನ್ನು ಸೈನ್ಸು ಅಂತ ಅಂದ್ಬಿಟ್ಟು ಒಂದು ಇದ್ರ ಮೇಲೆ ಕೂತ್ಕೊಳ್ತಕ್ಕಂಥವ್ರು ಅದು ಇದ್ದಾರೆ. ಅವ್ರದ್ದು ಅವ್ರ ಮನಸ್ಥಿತಿ, ಅದು ನಾವೇನು ಹೇಳೋಕ್ಕಾಗಿಲ್ಲ. ಅಂತ ಹಂಗೂ ಮಾಡ್ಬೋದು. ಆಮೇಲೆ ಮಳೆಗಳ ಮೇಲೆ ಸುತ್ತ ಮಳೆಗಳ ಮೇಲೆ ನಿಂತ್ಕೊಂಡ್ರೆ ನೋಡಿ ಚುಚ್ಚಲ್ಲ ಕಾಲು ಅಂತಲೂ ಸೈನ್ಸಲ್ಲಿ ತೋರಿಸ್ತಾರೆ. ಅದು ಅವ್ರವ್ರು ಬಿಟ್ಟಿದ್ದು. ನಾವು ಅದನ್ನೆಲ್ಲ ಮಾಡೋಕ್ಕೂ ಹೋಗಿಲ್ಲ. ನಮ್ಗೆ ಅದು ನೋಡೋಕೆ ಹಠಯೋಗಿ ಅಂದರೆ ನಾನು ಇಂಥ ಸಾಧನೆ ಮಾಡಬೇಕು, ನಾನು ಇಂಥ ಮಂತ್ರ ಕಲಿಬೇಕು, ನಾನು ಇಂಥ ಜಾಗದಲ್ಲಿ ಕೂತ್ಕೊಂಡು ಕಲಿಬೇಕು ಅನ್ನೋದು ನನ್ನ ಹಠ. ನಾನು ಕಲ್ತಿದ್ದೀನಿ, ಅದನ್ನು ಇವತ್ತು ಜನಗಳಿಗೆ ಅರ್ಪಿಸ್ತಾ ಇದ್ದೀನಿ. ಸಿದ್ಧಿಯೋಗ ಹಠಯೋಗ ಎರಡಕ್ಕೂ ಇಷ್ಟೇ ವ್ಯತ್ಯಾಸ, ಇಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಸರಿ ಸರಿ. ಹಾಗೆ ಇದನ್ನು ಸಾಧಿಸ್ಬೇಕು ಅನ್ನುವಂಥ ಹಂಬಲ ಯಾಕೆ ಬಂತು, ಹೇಗೆ ಬಂತು ನಿಮಗೆ? ಇದನ್ನು ಸಾಧಿಸ್ಬೇಕು ಅಂತ ಹಂಬಲ ಯಾತಕ್ಕೆ ಬಂತು ಅಂತ ಕೇಳ್ತಾ ಇದ್ದೀರಾ? ಇದೇ 13-14 ವರ್ಷಗಳ ಮುಂಚೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದ್ರು. ನಾನು ಎಲ್ಲ ಲಾಸ್ ಆಗೋದೆ, ಸಾಲಗಾರನಾದೆ, ಬಡ್ಡಿ ಕಟ್ತೆ, ಕಳ್ಕೊಂಡೆ. ಸ್ವಾಮೀಜಿಗಳ ಹೋದಾಗ ಬರೀ ಮೋಸ. 20,000 ಕೊಡಿ, 25,000 ಕೊಡಿ, 50,000 ಕೊಡಿ, ಒಂದು ತಡೆ ಹೊಡಿಬೇಕು, ಒಂದು ಪೂಜೆ ಮಾಡಬೇಕು, ಒಂದು ಯಂತ್ರ ಕಟ್ಟಬೇಕು, ನಿಮಗೆ ಹಂದಿ ರಕ್ತದಲ್ಲಿ ಮಾಡಿಸಿದ್ದಾರೆ, ಇದನ್ನು ನೀರಲ್ಲಿ ಬಿಟ್ಬಿಟ್ಟಿದ್ದಾರೆ, ಏನೇನೋ ಹೇಳ್ತಾಯಿದ್ರು. ಎಲ್ಲ ಮಾಡಿಸ್ದೆ, ಏನೂ ಆಗಿಲ್ಲ. ದುಡ್ಡಿರೋವರೆಗೂ ಖರ್ಚು ಮಾಡ್ತೀನಿ, ಏನೂ ಆಗಿಲ್ಲ. ಅವಾಗ ನಾನು ಏನು ಮಾಡಬೇಕು, ಇದೆಲ್ಲ ಏನು ಅಂತ ಅಂದಾಗ ಇದು ಯಾವ ಥರ ಮಾಡ್ತಾರೆ, ಏನು ಮಾಡ್ತಾರೆ? ಒಬ್ಬ ವ್ಯಕ್ತಿ, ಒಬ್ಬ ಸ್ವಾಮೀಜಿ, ಮಲಯಾಳಿ ಒಬ್ಬರು ಸ್ವಾಮೀಜಿಗಳು ಅಗ್ನಿಗುಂಡದಲ್ಲಿ ಕೂತ್ಕೊಂಡು ಗಂಟೆ ಗಟ್ಟಲೆ ಹೋಮದಲ್ಲಿ ಬೆಂಕಿ ಉರಿತಾ ಇರ್ತಿದೆ, ಅವ್ರಿಗೊಂದು ಚೂರು ಏನೂ ಆಗಲ್ಲ. ಅದನ್ನು ನಾನು ಟಿ ವಿಲಿ ನೋಡಿದೆ. ಟಿವಿಲಿ ಒಬ್ಬ ಮನುಷ್ಯ ಆಗಿ ಬೆಂಕಿಲಿ ಕೂತ್ಕೋಬೋದ? 2 ನಿಮಿಷ 5 ನಿಮಿಷ ಸುಟ್ಟೋಗ್ಬಿಡ್ತೀವಿ. ಖಂಡಿತ. ಇವ್ರು ಹೆಂಗೆ ಈ ಥರ ಮಾಡ್ತಾವ್ರ ಸಾಧನೆ? ಅಂದರೆ ಅವರಲ್ಲಿ ಏನೋ ಶಕ್ತಿ ಐತಿ, ಹಾಗಾದ್ರೆ ನಾವಿಂಥ ಶಕ್ತಿಗಳನ್ನ ಪಡಿಬೋದ ಅನ್ನೋದು ಆಸೆ ಬಂದಾಗ ಈ ಥರ ಸ್ವಾಮೀಜಿಗಳನ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಬ್ಬೊಬ್ಬರೇ ಸ್ವಾಮೀಜಿಗಳನ್ನ ಹುಡುಕಿ ತಗೊಂಡು ವಿದ್ಯೆ ತಗೊಂಡು
ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಇದು ಬರೋಕ್ಕೆ ಕಾರಣ ನನ್ನಂಗೆ ಇನ್ನೂ ಕೆಲವು ವ್ಯಕ್ತಿಗಳು ಯಾವ ಪಬ್ಲಿಕ್ಕು ಹಾಳಾಗಬಾರ್ದು, ದುಡ್ಡು ಕಳ್ಕೊಂಡು ಹಾಳಾಗಬಾರ್ದು. ಇದು ಒಳ್ಳೆ ಕೆಲಸ ಮಾಡೋರು ಒಬ್ಬರು ಸಿಗ್ಬೋದು, ಮೋಸ ಮಾಡೋರು 100 ಜನ ಸಿಗ್ತಾರೆ. ಅದಕ್ಕೆ ನಾನು ಆನೆಸ್ಟಾಗಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, 10 ಜನಕ್ಕೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ಈ ರಿಸ್ಕ್ ತಗೊಂಡು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸರಿ. ಈಗ ಇನ್ನೊಂದು ಪ್ರಶ್ನೆ, ಕೇವಲ ಛಾಯಾಚಿತ್ರ ಅಥವಾ ಫೋಟೋ ನೋಡಿದ ತಕ್ಷಣ ಅವರ ಭವಿಷ್ಯವನ್ನು ಅಥವಾ ಅವರ ಆಗುವಗಳನ್ನ ನಿರ್ಧಾರ ಮಾಡ್ತೀರಾ, ಅದು ಹೇಗೆ? ಬರೀ ಫೋಟೋ ನೋಡಿ, ಇಷ್ಟೆಲ್ಲ ಫೋಟೋ ನೋಡಿ ಈ ಕಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಖಂಡಿತ ಏನೂ ಮಾಡೋಕ್ಕಾಗಲ್ಲ. ನೀವು ಎದುರುಗಡೆ ಕುಂಡಿಸ್ಕೊಂಡು ಪೂಜೆ ಮಾಡಿದ್ರೇ ಏನೂ ಆಗಲ್ಲ. ಅಂಥದ್ರಲ್ಲಿ ಫೋಟೋ ನೋಡಿ ಹೆಂಗೆ ಮಾಡ್ತೀರಾ ಅಂದರೆ ಅದು ನನಗೆ ಸಂಬಂಧಪಟ್ಟ ವಿಷಯ. ಒಂದು ಇರಿ ಸಂಬಂಧಪಟ್ಟ ವಿಷಯ ಅಂದರೆ ನಾನು ಏನು ಕಷ್ಟಪಡ್ತೀನಿ ಪ್ರಪಂಚಕ್ಕೆ ತೋರಿಸೋದು ಬೇಕಾಗಿಲ್ಲ. ಒಂದು ಸರಿ ನಾನು ತೋರಿಸಿ ಭಾಳಷ್ಟು ಕಾಂಟ್ರವರ್ಸಿಗಳು, ಭಾಳಷ್ಟು ಕಾನ್ಸ್ಗಳು, ನಾವೇನು ಕಷ್ಟಪಟ್ಟಿರ್ತೀವಿ ಗೊತ್ತಿಲ್ಲ, ನಾವೇನು ಮಾಡಿರ್ತೀವಿ ಗೊತ್ತಿಲ್ಲ. ಅದನ್ನು ನಾವು ಮಾಡ್ತಕ್ಕಂಥ ವಿಧಾನಗಳು ತೋರಿಸಿದ್ರೆ ಅವರೊಂದು ಅರ್ಥ ಮಾಡ್ಕೋತಾರೆ. ಅವಾಗ ಅದಕ್ಕೆ ಕಾಂಟ್ರವರ್ಸಿ ಹುಟ್ಟಾಗ್ತಾರೆ. ಇವ್ರು ಹೆಂಗೆ ಮಾಡ್ತಾರೆ, ಇವ್ರು ಯಾವ ಥರ ಮಾಡ್ತಾರೆ, ಇವ್ರೇನು ದೇವ್ರ, ಈ ಥರ ಕ್ವಶನ್ಗಳೆಲ್ಲ ನಾನು ಎದುರಿಸ್ಕೊಂಡ್ಬಂದಿದ್ದೀನಿ. ನನ್ನ ಎದುರುಗಡೆ ನೀವು ಕೂತ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ರೆ ಉತ್ತರ ಕೊಡ್ತಾ ಇದ್ದೀನಿ. ಇದು ಹೆಂಗೆ ಇಷ್ಟೆಲ್ಲ ಫೋಟೋ ನೋಡಿ ಸಾವಿರಾರು ಕೇಸ್ಗಳು ಹೊರದೇಶದಿಂದ ಹಿಡಿದು ಕರ್ನಾಟಕದ ಮೂಲೆಯಿಂದ ಹಿಡಿದು ಕೇಸ್ಗಳು ಅಟೆಂಡ್ ಮಾಡ್ತಾಯಿದ್ದೀನಿ. ಒಂದು ದಿವಸ ಅವ್ರ ಊರಿಗೆ ಹೋಗಿಲ್ಲ, ಅವ್ರ ಮನೆಗೆ ಹೋಗಿಲ್ಲ, ಅವ್ರ ಹತ್ರ ನೋಡಿಲ್ಲ. ಅದಕ್ಕೆ 1000 ಜನ ನನ್ನ ಮುಖನೇ ನೋಡಿಲ್ಲ. ಮುಂದೆ ಹೆಂಗೆ ಮಾಡ್ತೀರಾ, ಯಾವ ಥರ ಎಷ್ಟು ಕಷ್ಟ ಇದೆ ಇದು ಅಂತ ಕೇಳಿದಾಗ ಅದು ಕ್ಲಾರಿಟಿಗಳು ಮುಂದೆ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಈಗ ಹೇಳ್ಬೇಕು, ನಿಮ್ಮ ಇಂಟ್ರಡಕ್ಷನ್ ಇದರಲ್ಲಿ ನಿಮ್ಮ ಕ್ವಶನ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಸರಿ ಅರ್ಥ ಆಯ್ತಾ? ಹಾಗೆ ನಿಮ್ಮಲ್ಲಿ ಯಾವುದಾದ್ರೂ ಸಾಧಕ ಶಕ್ತಿ ಕರಗತ ಮಾಡ್ಕೊಂಡಿದ್ದೀರಾ ಅನ್ನೋಂಥದ್ದು ಒಂದು ಪ್ರಶ್ನೆ. ಸಾಧಕ ಶಕ್ತಿ ಕರಗತ ಮಾಡ್ಕೊಳ್ಳಿಲ್ಲ ಅಂದರೆ ಇಷ್ಟೊತ್ತಿಗೆ ಸತ್ತೋಗ್ತಾ ಇದೆ. ಇಷ್ಟೊತ್ತಿಗೆ ಸತ್ತೋಗ್ತಾ ಇದೆ. ಯಾವುದೂ ಶಕ್ತಿ ಇದೆ, ಯಾರು ಮುಟ್ಟಕ್ಕಾಗಲ್ಲ. ನಾನು ಯಾರಿಗಾರ ಮೋಸ ಮಾಡೋಂಗಿದ್ರೆ ಒಬ್ಬರು 2 3 ಜನಕ್ಕೋ 4 ಜನಕ್ಕೋ ಮೋಸ ಮಾಡ್ಬೋದು, ದುಡ್ಡು ಕಿತ್ಕೋಬೋದು. ಆದರೆ ಅವ್ರ ಹೆಂಡತಿ ಮಕ್ಕಳು ಶಾಪ ನಮಗೆ ತಟ್ಟದೆ ಬಿಡಲ್ಲ. ಖಂಡಿತ ತಟ್ಟದೆ ಬಿಡಲ್ಲ. ನಾವು ಸಿದ್ಧಿ ಸಾಧನೆಗಳು ಮಾಡಿಕೊಂಡು ಪಬ್ಲಿಕ್ಕಿಗೆ ಒಳ್ಳೇದು ಮಾಡಬೇಕಂತ ಕೂತಿದ್ದಾಗ ಸಾವಿರಾರು ಜನ ಇದರಲ್ಲಿ ಫಲ ಪಡೆದಿದ್ದಾರೆ. ಕೇಳಿಸ್ತದೆ, ಸಾವಿರಾರು ಜನ ಫಲ ಪಡೆದಿದ್ದಾರೆ. ಆದರೆ ಅದನ್ನೆಲ್ಲ ನಾವು ಬಹಿರಂಗವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಜನ ಬಂದಿರ್ತಾರೆ, VIP ಸಿಗ್ತಾರೆ, ಅಂಥವ್ರನ್ನೆಲ್ಲ ನಾನು ಪಬ್ಲಿಸಿಟಿ ಒಳಗಡೆ ನಾನು ಮಾಡೋಕ್ಕಾಗಲ್ಲ. ನಾನು ಮಾಡೋದು ನನಗೆ ಗೊತ್ತು, ಮಾಡಿಸ್ಕೊಂಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತು. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ನಾವು ಹೇಳಕ್ಕೆ ಬರಲ್ಲ ಅದೆಲ್ಲ. ಅರ್ಥ ಆಯ್ತಾ?